ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಂತ ಹೇಳಿದರೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡೆಫಿನೇಷನ್ ಆಫ್ ಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಡೆಫಿನೇಷನ್ ಆಫ್ ಸೆಟ್ಸ್ ಅಂದರೆ ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಕಂಪ್ಲೀಟ್ ಆಗಿತ್ತು. ಈ ವಿಡಿಯೋದಲ್ಲಿ ನಾನು ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಅಂತ ಹೇಳಿದ್ರೆ, ನಾವು 2 ವೇಯಲ್ಲಿ ನಾವು ಸೆಟ್ಸ್ನ ರೆಪ್ರೆಸೆಂಟ್ ಮಾಡ್ಬೋದು. ಫಸ್ಟ್ ನೋಡ್ತಾ ಹೋಗೋಣ. representation of sets. Representation of sets. First one is a roster or tabular form. ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳ್ತೀವಿ. ದ ಸೆಕೆಂಡ್ ಒನ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್. ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಅಂತ ಹೇಳಿದ್ರೆ, ನಾವು 2 ಫಾರ್ಮಲ್ಲಿ ನಾವು ಸೆಟ್ಸ್ನ ರೆಪ್ರೆಸೆಂಟ್ ಮಾಡ್ಬೋದು. ಮತ್ತು ನಾವು ಸೆಟ್ಸ್ನ ಯಾವಾಗಲೂ ಕ್ಯಾಪಿಟಲ್ ಲೆಟರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇವಾಗ ಇದರಲ್ಲಿ 2 ಮೆಥಡಲ್ಲಿ 2 ಫಾರ್ಮ್ಸಲ್ಲಿ ಸೆಟ್ನ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ರೋಸ್ಟರ್ ಫಾರ್ಮು, ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್, ಸೆಟ್ ಬಿಲ್ಡರ್ ಫಾರ್ಮ್ ಅಂತ 2 ಮೆಥಡಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಎಕ್ಸಾಂಪಲ್ ಕೊಡ್ತಾ ನಾನು ರೋಸ್ಟರ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಸೆಟ್ ಅಂತ ಹೇಳಿದ್ರೆ ನಾನು ಕ್ಯಾಪಿಟಲ್ ಲೆಟರಲ್ಲೇ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಲೆಟರ್ ಎ ಅಂತ ತೊಗೋತಾ ಇದ್ದೀನಿ. ಇದರಲ್ಲಿ ಸೆಟ್ಟಲ್ಲಿ ಕೆಲವೊಂದು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ನ ಬರಿತಾ ಇದ್ದೀನಿ, ಕಲೆಕ್ಷನ್ ಆಫ್ ನಂಬರ್ಸ್ 1 2 3 4 5. ಈ ರೀತಿ ನಾನು 1 to 5ವರೆಗೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ನಾವು ಈ ವೇಯಲ್ಲಿ ಬರೆಯೋದಕ್ಕೆ ನಾವು ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳ್ತೀವಿ. ಮತ್ತು ಇನ್ನೂ ಒಂದು ಎಕ್ಸಾಂಪಲ್ ತೊಗೋಬೇಕು ಅಂದರೆ, ಕ್ಯಾಪಿಟಲ್ ಲೆಟರ್ ಬಿ ತೊಗೋತಾ ಇದ್ದೀನಿ. ಇದರಲ್ಲಿ AEIOU ಅಂತ ಬರಿತಾ ಇದ್ದೀನಿ. ಅಂದರೆ ಇದರಲ್ಲಿ ರೋಸ್ಟರ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳಿದ್ರೆ, ನಾವು ಅಲ್ಲಿ ಏನು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಏನು ತೊಗೋತೀವಿ ಅದನ್ನು ಡೈರೆಕ್ಟಾಗಿ ಬರಿತೀವಲ್ವ, ಅದನ್ನು ನಾವು ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳ್ತೀವಿ. ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಸೆಟ್ ಎ. ಇವಾಗ ನಾನು ಈ ಸೆಟ್ಟಲ್ಲಿ ರೋಸ್ಟರ್ ಫಾರ್ಮಲ್ಲಿ ಏನು ಬರೆದಿದ್ದೀನಿ, 1 2 3 4 5 ಅಂತ ಎಲ್ಲ ಎಲಿಮೆಂಟ್ಸು ಬರೆದಿದ್ದೀನಿ. ಆದರೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್, ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಬರಿತಾ ಇದ್ದೀನಿ. ಅಂದರೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ನಾವು ಏನು ಎಲಿಮೆಂಟ್ಸ್ ತಗೋತೀವಿ ಅದನ್ನು ನಾವು ಸ್ಟೇಟ್ಮೆಂಟ್ ರೂಪದಲ್ಲಿ ಬರೆಯೋದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಎಕ್ಸ್ ಇಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆಗ್ತಾ ಇದೆ. ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತ ಹೇಳಿದ್ರೆ ಇಟ್ ಈಸ್ ಅ ನ್ಯಾಚುರಲ್ ನಂಬರ್. ಆ್ಯಂಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಆಗಿದೆ. ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂದರೆ ಈಕ್ವಲ್ ಟು 5ವರೆಗೂ ಇದೆ. ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಇರೋದ್ರಿಂದ 1 2 3 4 5 ಅಂತ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ರೋಸ್ಟರ್ ಫಾರ್ಮಲ್ಲಿ ನಾವು 1 2 3 4 5 ಅಂತ ಸೆಟ್ನ ಬರಿತಾ ಇದ್ವಿ, ಕಂಪ್ಲೀಟ್ ಎಲಿಮೆಂಟ್ಸ್ನ. ಆದರೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಅದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಬರಿತೀವಿ, ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಅಂತ ಹೇಳಿದ್ರೆ, AEIOU ಅಂತ ತೊಗೊಂಡಿದ್ದೀನಿ. ಇದನ್ನು ನಾವು ಬಿ ಅಂತ ಬರ್ಕೋತಾ ಇದ್ದೀನಿ. ಇಲ್ಲಿ AEIOU ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಇದು ಓವೆಲ್ ಸೌಂಡ್ ಅಂತ. ಬಿ ಅಂತ ಹೇಳಿದ್ರೆ, ಈಗ ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿರೋ ರೋಸ್ಟರ್ ಫಾರ್ಮ್ನ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರಿಬೇಕು ಅಂತ ಅಂದರೆ, ಎಕ್ಸ್ ಇಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಎ ಓವಲ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟಲ್ಲಿ ಓವಲ್ ಸೌಂಡ್ಸ್ ಏನು ಬರ್ತಿದೆ ಅದನ್ನು ನಾವು ಇಲ್ಲಿ ಈ ಸೆಟ್ಟಲ್ಲಿ ಬರ್ತಾ ಇರೋಂಥ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಆ ಎಲಿಮೆಂಟ್ಸ್ ಏನು ಬರುತ್ತೆ ಅದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಬರೆಯೋದು. ಅದೇ ರೋಸ್ಟರ್ ಫಾರ್ಮಲ್ಲಿ
ಅಥವಾ ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಲರ್ ಫಾರ್ಮಲ್ಲಿ ಏನು ಬರಿತೀವಿ ಅಂತ ಹೇಳಿದ್ರೆ ಅಲ್ಲಿ ಎಲಿಮೆಂಟ್ಸ್ ಏನು ಬಂದಿದೆ ಅದನ್ನೇ ಬರಿತೀವಿ. ಮತ್ತು ನಾನು ಇದನ್ನು 1 2 3 4 5 ಅಂತ ಏನು ಬರೆದಿದ್ದೀನಿ ರೋಸ್ಟರ್ ಟ್ಯಾಬ್ಲರ್ ಫಾರ್ಮ್ನ, ಅದನ್ನು ಎ ಇಸ್ ಈಕ್ವಲ್ ಟು ಎಕ್ಸ್ ಬಿಲಾಂಗ್ಸ್ ಟು ಎನ್, ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಅಂತ ಬರೆದಿದ್ದೀನಿ. ಅದನ್ನು ಬೇಕಾದರೆ ಮತ್ತೆ ನಾನು ಈ ರೀತಿನಾದರೂ ಬರಿಬೋದು, ಅಥವಾ set A which is equal to x is such that x is a set. x ಇಲ್ಲಿ ಎಲಿಮೆಂಟ್ ಏನು ತಗೋತಾ ಇದ್ದೀವಿ, x is a set of first 5 ನ್ಯಾಚುರಲ್ ನಂಬರ್ಸ್, ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂತ ಬರಿತಾ ಇದ್ದೀನಿ. ಅಂತ ಅಂದರೆ ಎಕ್ಸ್ ಇಸ್ ಎ ಸೆಟ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್ಸಲ್ಲಿ ಫಸ್ಟು 1 to 5 ನಂಬರ್ಸ್ನ ಬರ್ಕೋತಾ ಇದ್ದೀವಿ ಅಂತ ಈ ರೀತಿನಾದರೂ ಬರಿಬೋದು. ಅಂದರೆ ರೋಸ್ಟರ್ ಫಾರ್ಮಲ್ಲಿ ಎಲಿಮೆಂಟ್ಸ್ ಏನು ಬರುತ್ತೆ ಅದು ಕಂಪ್ಲೀಟ್ ಬರ್ಕೋತೀವಿ, ಆದರೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಅಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಬರಿತಾ ಹೋಗ್ತೀವಿ. ಇದನ್ನು ನಾವು ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಅಂತ ಹೇಳ್ತೀವಿ. ಮೇಯ್ನಾಗಿ ಸೆಟ್ ಅಂತ ಹೇಳಿದ್ರೆ ಅದು ವೆಲ್ ಡಿಫೈನ್ಡ್ ಆಗಿರಬೇಕು, ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಆಗಿರಬೇಕು. ಇದೆಲ್ಲ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಆಗಿದೆ. ಅದನ್ನು ನಾವು ಡಿಫ್ರೆಂಟ್ ಫಾರ್ಮಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಒಂದು ರೋಸ್ಟರ್ ಫಾರ್ಮ್, ಇನ್ನು ಒಂದು ಸೆಟ್ ಬಿಲ್ಡರ್ ಫಾರ್ಮ್, ರೋಸ್ಟರ್ ಅಥವಾ ಟ್ಯಾಬ್ಲರ್ ಫಾರ್ಮ್ ಅಂತ ಹೇಳ್ತೀವಿ. ಕೆಲವೊಂದು ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ, ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದರಲ್ಲಿ ನೋಡ್ಬೋದು, ನಾನು 2 ಕಾಲಮ್ಸ್ನ ಬರೆದಿದ್ದೀನಿ. ರೋಸ್ಟರ್ ಆರ್ ಟ್ಯಾಬ್ಲರ್ ಫಾರ್ಮ್ ಅಂತ ಬರೆದಿದ್ದೀನಿ, ಇದರಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಬರೆದಿದ್ದೀನಿ. ಈ ರೋಸ್ಟರ್ ಫಾರ್ಮಲ್ಲಿ 3, ಇದೆ. ಈ 3, ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಲೆಟರ್ ಆಫ್ ದ ವರ್ಡ್ ಮದರ್ ಅಂತ ಇದೆ, ಇದಕ್ಕೆ ಸೂಟ್ ಆಗೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ಎಕ್ಸ್ ಈಸ್ ಅನ್ ಇಂಟೀಜರ್ ಆ್ಯಂಡ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 1 ಅಂತ ಬರ್ತಾ ಇದೆ. ಅಂದರೆ ಎಕ್ಸ್ ಪ್ಲೇಸಲ್ಲಿ ನಾವು 3 ಹಾಕಿದ್ರೆ ನಮಗೆ ಈ ವ್ಯಾಲ್ಯೂ ಸಿಗೋದಿಲ್ಲ, ಸೊ ಈ ಆಪ್ಷನ್ ಆಗೋದಿಲ್ಲ. ಸಿ ಅಲ್ಲಿ ಏನಿದೆ, ಎಕ್ಸ್ ಈಸ್ ಅನ್ ಇಂಟೀಜರ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಇಸ್ ಈಕ್ವಲ್ ಟು 0 ಅಂತ ಇದೆ. ಇಲ್ಲಿಗೆ ನಾವು ಈ ಎಕ್ಸ್ ಪ್ಲೇಸಲ್ಲಿ ಇಲ್ಲಿ ಬಂದಿರೋಂಥ ವ್ಯಾಲ್ಯೂನ ಅಪ್ಲೈ ಮಾಡಿ ನೋಡೋಣ. 3ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ 3 ಸ್ಕ್ವೇರ್ ಮೈನಸ್ 9 ಆಗುತ್ತೆ. 3 ಸ್ಕ್ವೇರ್ ಮೈನಸ್ 9 ಅಂತ ಹೇಳಿದ್ರೆ 9 ಮೈನಸ್ 9 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಹಾಗೆಯೇ -3 ಹಾಕ್ಕೊಂಡು ನೋಡೋಣ. -3 ಹಾಕಿದ್ರೂ -3 ಹೋಲ್ ಸ್ಕ್ವೇರ್ -9 ಅಂತ ಬರ್ಕೋಬೋದು. ಅಂದರೆ 3 ಇಸ್ 9 ಆಗುತ್ತೆ, 9 ಮೈನಸ್ 9 ಅಗೇನ್ 0 ಬರ್ತಾ ಇದೆ. ಅಂದರೆ ಈ 3, ಏನಿದೆ ಇದು ರೋಸ್ಟರ್ ಫಾರ್ಮಲ್ಲಿದೆ. ಇದು ಯಾವುದಕ್ಕೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿರೋ ಅಂಥದ್ದಕ್ಕೆ ಮ್ಯಾಚ್ ಆಗ್ತಿದೆ ಅಂದರೆ ಆಪ್ಷನ್ ಸಿಗೆ ಮ್ಯಾಚ್ ಆಗ್ತಾ ಇದೆ. ಸೊ ನಾವು ರೋಸ್ಟರ್ ಫಾರ್ಮಲ್ಲಿ ಈಗ ಬರಿತೀವಿ, ಅದನ್ನೇ ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರಿಬೇಕು ಅಂದರೆ ಈ ರೀತಿ ಬರಿಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಆಪ್ಷನ್ ನೋಡೋಣ. ನೆಕ್ಸ್ಟ್ 1 2 3 6 9 8 ಅಂತ ಕೊಟ್ಟಿದ್ದಾರೆ. 1 2 3 6 9 8 ಅಂತ ಹೇಳಿದ್ರೆ ಇದರಲ್ಲಿ ಯಾವ ಆಪ್ಷನ್ ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಆಪ್ಷನ್ ಡಿ ಅಲ್ಲಿ ಎಕ್ಸ್ ಇಸ್ ಸಚ್ ದಟ್ ಎಕ್ಸ್ ಇಸ್ ಎ ಪಾಸಿಟಿವ್ ಇಂಟೀಜರ್ ಆ್ಯಂಡ್ ಈಸ್ ಎ ಡಿವೈಸರ್ ಆಫ್ 18. ಅಂದರೆ ಇಲ್ಲಿ ಬರೋ ಅಂಥ ಎಲಿಮೆಂಟ್ಸ್ ಎಲ್ಲ 18ನ ಡಿವೈಡ್ ಮಾಡ್ತಿದೆ ಅಂತ ಅರ್ಥ. ಅಂದರೆ ಇಲ್ಲಿ ಬರೋ ಎಲಿಮೆಂಟ್ಸ್ ಎಲ್ಲ 18 ಡಿವೈಡ್ ಮಾಡ್ತಿದೆಯಾ ನೋಡೋಣ. 1 ತೊಗೊಳ್ಳೋಣ. 18/1 ಅಂದರೆ 1 ಬರುತ್ತೆ. 18/2 ಅಂದರೆ 2 9s 18 ಆಗುತ್ತೆ. 18/3 ಹೀಗೆ 3 6 9 18 ಅಪ್ ಟು 18ವರೆಗೂ ನಂಬರ್ಸ್ ಡಿವೈಡ್ ಆಗ್ತಾಯಿದೆ. ಸೊ ಈ ರೋಸ್ಟರ್ ಫಾರ್ಮಲ್ಲಿ ಇರೋ ಅಂಥ ಆಪ್ಷನ್ 2ನ ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಆಪ್ಷನ್ ಡಿ ಅಲ್ಲಿ ಈ ರೀತಿ ಬರಿಬೋದು ಅಂತ ಆಗುತ್ತೆ. ಸೊ ಇದನ್ನು ಇದಕ್ಕೆ ಮ್ಯಾಚ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. 0 ಅಂತ ಇದೆ. ನಮಗೆ ಉಳಿದಿರೋದು ಈ 2 ಆಪ್ಷನ್. ಈ 2 ಆಪ್ಷನ್ ಏನಿದೆ ಅಂತ ನೋಡೋಣ. ಆಪ್ಷನ್ ಬಿ ಅಲ್ಲಿ ಎಕ್ಸ್ ಇಸ್ ಅನ್ ಇಂಟೀಜರ್ ಆ್ಯಂಡ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ, ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 1 ಅಂತ ಇದೆ. ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 1 ಅಂತ ಇದೆ. ಅಂದರೆ ಇಲ್ಲಿ ಇದು ಎಕ್ಸ್ ಮೈನಸ್ 1 ಆಗಬೇಕು. ಎಕ್ಸ್ ಮೈನಸ್ 1 ಆದರೆ ಎಕ್ಸ್ ಇಸ್ ಅನ್ ಇಂಟೀಜರ್ ಆ್ಯಂಡ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 1 ಅಂತ ಬರಿಬೋದು. ಇದನ್ನು ನಾವು ಇದಕ್ಕೆ ಮ್ಯಾಚ್ ಮಾಡೋಣ.
ನೆಕ್ಸ್ಟ್ MOTH ಅಂತ ಏನೋ ಒಂದು ಲೆಟರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಆಪ್ಷನ್ ನೋಡೋಣ. ಎಕ್ಸ್ ಈಸ್ ಎ ಲೆಟರ್ ಆಫ್ ದ ವರ್ಡ್ MOTHER ಅಂತ ಇದೆ. ಅಂದರೆ ಈ ಲೆಟರ್ಸ್ ಏನಿದೆ, ಈ ಲೆಟರ್ಸ್ನ ನಾವು ರೋಸ್ಟರ್ ಫಾರ್ಮಲ್ಲಿ ಎಲ್ಲ ಲೆಟರ್ಸ್ನ ಬರ್ತಿದ್ದೀವಿ. ಅದೇನೇ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಎಕ್ಸ್ ಈಸ್ ಎ ಲೆಟರ್ ಆಫ್ ದ ವರ್ಡ್ MOTHER ಅಂದರೆ ಮದರ್, ಅಂದರೆ ಎಕ್ಸ್ ಈಸ್ ಎ ಲೆಟರ್ ಆಫ್ ದ ವರ್ಡ್ ಮದರ್ ಅಂತ ಬರಿತಾ ಇದ್ದೀವಿ. ಸೊ ಈ ಆಪ್ಷನ್ನು ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಫೋರ್ತ್ ಒನ್ ಈಸ್ ಹೇಗೆ ಮ್ಯಾಚ್ ಆಗ್ತಾ ಇದೆ. ಅಂದರೆ ಹೀಗೆ ನಾವು ರೋಸ್ಟರ್ ಮೆಥಡ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್, ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್ನ ಅಲ್ಲಿ ನಾವು ಕಂಪ್ಲೀಟ್ ಎಲಿಮೆಂಟ್ಸ್ನ ಬರ್ಕೋತೀವಿ. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ನಾವು ಅದರಲ್ಲಿ ಏನು ಬರುತ್ತೆ ಅದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಬರಿತೀವಿ. ಇದೇನೇ ಟ್ಯಾಬ್ಯುಲರ್ ಫಾರ್ಮ್ ಮತ್ತು ರೋಸ್ಟರ್ ಟ್ಯಾಬ್ಯುಲರ್ ಫಾರ್ಮ್ ಮತ್ತು ಸೆಟ್ ಬಿಲ್ಡರ್ ಫಾರ್ಮ್ಗೆ ಇರೋವಂಥ ಡಿಫ್ರೆನ್ಸ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಟ್ಸ್ದು ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅದು ಕಂಟಿನ್ಯೂಯೇಷನ್ ಪಾರ್ಟ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಟೈಪ್ಸ್ ಆಫ್ ಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ.